ಬಸವರಾಜ್ ಅವರ ಬಂಧನವಾಗಿದೆ. ಬಿಗ್ ನ್ಯೂಸ್ ಬರ್ತಾ ಇದೆ. ಬಿಜೆಪಿ ಶಾಸಕ ಬೈರತಿ ಬಸವರಾಜ್ ಪೊಲೀಸರ ವಶಕ್ಕೆ. ಕೆಂಪೇಗೌಡ ಏರ್ಪೋರ್ಟ್ ನಲ್ಲಿ ಬೈರತಿ ಬಸವರಾಜನ್ನ ವಶಕ್ಕೆ ಪಡೆಯಲಾಗಿರುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಬೆಂಗಳೂರಿನ ಏರ್ಪೋರ್ಟ್ ಇಂದ ಬರ್ತಾ ಇರುವಂತಹ ಸುದ್ದಿ, ಶಾಸಕ ಬೈರತಿ ಬಸವರಾಜ್ರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಬಿಕ್ಲು ಶಿವ ಕೇಸ್ನಲ್ಲಿ ಈಗಾಗಲೇ ಅವರನ್ನ ಹುಡುಕಾಟ ಮಾಡಲಾಗಿತ್ತು. ಅತ್ತ ಸುಪ್ರೀಂ ಕೋರ್ಟ್ ಕೂಡ ಅದನ್ನ ಜಾಮೀನನ್ನ ನಿರಾಕರಿಸಿತ್ತು. ಜೊತೆಗೆ ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಅವರನ್ನ ತಲಾಶ್ ಮಾಡ್ತಾ ಇದ್ರು. ಕೆಂಪೇಗೌಡ ಏರ್ಪೋರ್ಟ್ ನಲ್ಲಿ ಬೈರತಿ ಬಸವರಾಜ್ ಅವರನ್ನ ವಶಕ್ಕೆ ಪಡೆಯಲಾಗಿದೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಬಿಕ್ಲು ಶಿವ ತಾಯಿ ದೂರನ್ನ ಕೊಟ್ಟಿದ್ರು. ಈ ಕೊಲೆಯಲ್ಲಿ ಬೈರತಿ ನೇರ ಪಾತ್ರ ಇದೆ ಅಂತ ಆರೋಪ ಕೂಡ ಕೇಳಿಬಂದಿತ್ತು. ಕೆಂಪೇಗೌಡ ಏರ್ಪೋರ್ಟ್ ನಲ್ಲಿ ಬೈರತಿ ಬಸವರಾಜ್ ಅವರನ್ನ ವಶಕ್ಕೆ ಪಡೆಯಲಾಗಿದೆ ಅನ್ನುವಂಥ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಇವತ್ತು ಎಸಿಪಿ ನೇತೃತ್ವದಲ್ಲಿ ಪೊಲೀಸರ ತಂಡ, ಸಿಐಡಿ ಅಧಿಕಾರಿಗಳ ತಂಡ ಅಲ್ಲೇ ಇತ್ತು. ನೇರವಾಗಿಯೇ ಕಾರ್ಯಾಚರಣೆ ಮಾಡಿದ್ದಾರೆ. ಇವತ್ತು ಅಹಮದಾಬಾದಿಂದ ಬೆಂಗಳೂರಿಗೆ ಬರ್ತಾ ಇದ್ದಂಥ ವಿಶೇಷವಂತ ಒಂದು ವಿಮಾನದಲ್ಲಿ ಅವರಿದ್ರು ಕೂಡ ಟರ್ಮಿನಲ್ 1ರಿಂದ ಅವರು ಹೊರಗಡೆ ಬರ್ತಾ ಇದ್ರು. ಈ ಸಂದರ್ಭದಲ್ಲಿ ಅವರನ್ನ ವಶಕ್ಕೆ ಪಡೆಯಲಾಗಿದೆ ಅನ್ನುವಂಥ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಏರ್ಪೋರ್ಟ್ನ ಟರ್ಮಿನಲ್ 1ರಲ್ಲಿ ಬೈರತಿ ಬಸವರಾಜ್ ಅವರನ್ನ ವಶಕ್ಕೆ ಪಡೆಯಲಾಗಿದೆ. ಶಾಸಕ ಬೈರತಿ ಬಸವರಾಜ್ ಅವರನ್ನ ಹುಡುಕ್ತಾ ಇತ್ತು ಪೊಲೀಸರು. ಯಾಕೆಂದ್ರೆ ಈಗಾಗಲೇ ನಿರೀಕ್ಷಣಾ ಜಾಮೀನನ್ನ ಅರ್ಜಿಯನ್ನು ಸುಪ್ರೀಂ ಕೋರ್ಟ್ನಲ್ಲಿ ಹಾಕಿದ್ರು. ಆದರೆ ಸುಪ್ರೀಂ ಕೋರ್ಟ್ ಕೂಡ ನಿರೀಕ್ಷಣಾ ಜಾಮೀನು ಅರ್ಜಿಯನ್ನು ವಜಾಗೊಳಿಸಿತ್ತು. ಈ ಪ್ರಕರಣದಲ್ಲಿ ನಿಯಮಿತ ಜಾಮೀನೇನಿದೆ ಅದಕ್ಕೆ ಬೇಕಾದರೆ ಅರ್ಜಿ ಹಾಕಿ ಅನ್ನುವಂಥ ಸೂಚನೆಯನ್ನು ಕೊಟ್ಟಿದ್ರು. ಯಾವಾಗ ಈ ರೀತಿಯಂಥ ನಿರೀಕ್ಷಣಾ ಜಾಮೀನು ಅಂದರೆ ಆಂಟಿಸಿಪೇಟರಿ ಬೇಲ್ ಕ್ಯಾನ್ಸಲ್ ಆಯಿತು ಅಥವಾ ಅರ್ಜಿ ವಜಾ ಆಯಿತು, ಈ ಒಂದು ಸಂದರ್ಭದಲ್ಲಿ ಪೊಲೀಸರು ಕೂಡ ನೇರವಾಗಿಯೇ ಕ್ರಮಕ್ಕೆ ಮುಂದಾಗಿದ್ದರು. ನಿನ್ನೆ ಕೂಡ ಪರಮೇಶ್ವರ್ ಒಂದು ಹೇಳಿಕೆಯನ್ನು ಕೊಟ್ಟಿದ್ದರು. ಬೈರತಿ ಬಸವರಾಜ್ ಅವರು ಬಂದು ಶರಣಾಗಬೇಕು, ಸರೆಂಡರ್ ಆಗಬೇಕು, ಇಲ್ಲವಾದಲ್ಲಿ ಪೊಲೀಸರು ಹುಡುಕಾಟ ಆರಂಭ ಮಾಡ್ತಾರೆ ಅಂತ. ಈ ಕಾರಣಕ್ಕೋಸ್ಕರನೇ ಪೊಲೀಸರು ನಿರಂತರವಾಗಿ ಅವರನ್ನು ಹುಡುಕ್ತಾ ಇದ್ರು. ಬೇರೆ ಬೇರೆ ಭಾಗದಲ್ಲಿ, ಆರಂಭದಲ್ಲಿ ಕೇರಳದಲ್ಲಿ ಇದ್ರು ಅಂತ ಹೇಳಲಾಗಿತ್ತು. ಅನಂತರ ದುಬೈ ಅಂತ ಮಾಹಿತಿ ಬಂತು. ಈಗ ಅಹಮದಾಬಾದಿಂದ ಬೆಂಗಳೂರಿಗೆ ಬಂದಿಳಿದ್ದಾರೆ ಬೇರೆ ಖಾಸಗಿ ವಿಮಾನದಲ್ಲಿ. ಹೀಗಾಗಿ ಖಾಸಗಿ ವಿಮಾನಯಾನ ಸಂಸ್ಥೆಯಿಂದ ಹೊರಗಡೆ ಬರ್ತಾ ಇದ್ದಂತಾನೆ, ಇನ್ಫ್ಯಾಕ್ಟ್ ವಿಮಾನದಿಂದ ಹೊರಗಡೆ ಬರ್ತಾ ಇದ್ದಂತಾನೆ ಬೈರತಿ ಬಸವರಾಜ್ ಅವರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಬಿಗ್ ಎಕ್ಸ್ಕ್ಲೂಸಿವ್ ಅಂತ ಸುದ್ದಿಯನ್ನು TV9 ನೀಡ್ತಾ ಇದೆ. ಜೊತೆಗೆ ಈಗಾಗಲೇ ನೋಡ್ತಾ ಇದ್ದಾರೆ ಪೊಲೀಸರು ಕೂಡ ಅವರನ್ನು ಸುತ್ತುವರೆದಿದ್ದಾರೆ. ಅತ್ತ ಪೊಲೀಸ್ ವಿಶೇಷ ತಂಡ ಕೂಡ ಇತ್ತು. ಈಗಾಗಲೇ ಅವರು ಬರ್ತಾ ಇದ್ದಂತಾನೆ, ಅಂದರೆ ವಿಮಾನ ನಿಲ್ದಾಣಕ್ಕೆ ಬರ್ತಾ ಇದ್ದಂತಾನೆ ಅವರನ್ನು ವಶಕ್ಕೆ ಪಡೆಯಲಾಗಿದೆ. ಪೊಲೀಸರ ವಿಶೇಷವಂತ ತಂಡವನ್ನು ಕೂಡ ಮಾಡಲಾಗಿತ್ತು. CID ಪೊಲೀಸರು ಬೈರತಿ ಬಸವರಾಜ್ ಅವರ ಬಂಧನಕ್ಕೋಸ್ಕರನೇ ಸಾಕಷ್ಟು ರಣತಂತ್ರವನ್ನು ಕೂಡ ಹರಿದಿದ್ರು. ಅತ್ತ ಬೈರತಿ ಬಸವರಾಜ್ ಅವರು ಪೊಲೀಸರಿಗೆ ಸಿಗದೆ ನೇರವಾಗಿ ನ್ಯಾಯಾಲಯಕ್ಕೆ ಶರಣಾಗೋ ಮೂಲಕ ಕಾನೂನಿನಲ್ಲಿ, ಮುಂದಿನ ಕಾನೂನು ಹೋರಾಟದಲ್ಲಿ ಸಹಾಯ ಆಗೋ ನಿಟ್ಟಿನಲ್ಲಿ ತಮ್ಮದೇ ಆದಂಥ ರೀತಿಯಲ್ಲಿ ಪ್ರಯತ್ನವನ್ನು ಪಟ್ಟಿದ್ರು. ಇದಕ್ಕೂ ಮೊದಲು ಸಹಜವಾಗಿ ಅವರು ವಕೀಲರಿಂದ ಸಲಹೆ ಸೂಚನೆಗಳನ್ನು ಪಡೆದಿರ್ತಾರೆ. ಅದಾದ ಬಳಿಕ ನೇರವಾಗಿ ಈಗ ಬೆಂಗಳೂರಿಗೆ ಆಗಮಿಸಿದ್ದಾರೆ. ಬೆಂಗಳೂರಿನ ವಿಮಾನ ನಿಲ್ದಾಣದಲ್ಲಿ, ಅಂದರೆ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇದೆ, ಅಲ್ಲಿ ಪೊಲೀಸರನ್ನ ವಶಕ್ಕೆ ಪಡೆದಿದ್ದಾರೆ ಅಂತ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಈಗಾಗಲೇ ಪೊಲೀಸರಿಂದ ಬಿಗಿ ಭದ್ರತೆ ಆ ಭಾಗದಲ್ಲಿ, ಅಂದರೆ ಟರ್ಮಿನಲ್ 1ನಲ್ಲಿ ಬಿಗಿ ಭದ್ರತೆಯನ್ನು ಏರ್ಪಡಿಸಲಾಗಿತ್ತು. ಯಾವುದೇ ಕಾರಣಕ್ಕೂ ಕೂಡ ಅಲ್ಲಿಂದ ಬೇರೆಡೆಗೆ ಬೈರತಿ ಬಸವರಾಜ್ ಹೋಗಬಾರ್ದು ಅನ್ನುವಂಥ ಕಾರಣಕ್ಕೋಸ್ಕರ ವಿಶೇಷವಾದಂಥ ಭದ್ರತಾ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿತ್ತು. ಜೊತೆಗೆ ಈಗಾಗಲೇ ಸೀ ಬರ್ಡ್, ಇನ್ಫ್ಯಾಕ್ಟ್ ಫ್ರೀ ಬರ್ಡ್ ಅನ್ನುವಂಥ ಒಂದು ವಿಮಾನದಿಂದ ಅವರು ಬೆಂಗಳೂರಿನತ್ತ ಪ್ರಯಾಣ ಮಾಡಿದ್ದಾರೆ ಅನ್ನುವಂಥ ಮಾಹಿತಿ ಪೊಲೀಸರಿಗೂ ಕೂಡ ಲಭ್ಯವಾಗಿತ್ತು. ಆ ಕ್ಷಣದಿಂದ ಕೂಡ ಅವರು ಯಾವ ವಿಮಾನದಲ್ಲಿದ್ದರೋ ಆ ವಿಮಾನವನ್ನು ಟ್ರ್ಯಾಕ್ ಮಾಡಲೇ ಇದ್ದರು. ಆನ್ಲೈನ್ ಮೂಲಕ, ಇಂಟರ್ನೆಟ್ ಮೂಲಕ ವಿಮಾನವನ್ನು ಟ್ರ್ಯಾಕ್ ಮಾಡಲಾಗ್ತಾ ಇತ್ತು. ಇದ್ರ ಜೊತೆಗೆ ಈಗ ಪೊಲೀಸರು ಅಂತಿಮವಾಗಿ ಅವರನ್ನು ವಶಕ್ಕೆ ಪಡೆದಿದ್ದಾರೆ ಅಂತ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಈ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವಪ್ರಸಾದ್. ಈಗಾಗಲೇ ಹೆಚ್ಚಿನ ಮಾಹಿತಿ ಏನು ಸಿಗ್ತಾ ಇದೆ, ಪೊಲೀಸರು ಕೊನೆಗೂ ಕೂಡ ಅವರನ್ನು ವಶಕ್ಕೆ ಪಡೆದಿದ್ದಾರೆ. ಇನ್ಫ್ಯಾಕ್ಟ್ ಬೈರತಿ ಬಸವರಾಜ್ ಕೂಡ ನ್ಯಾಯಾಲಯಕ್ಕೆ ಶರಣಾಗೋದಕ್ಕೆ ಎಲ್ಲ ಪ್ಲ್ಯಾನ್ ಮಾಡಿದರು, ಆದರೆ ಆ ಪ್ರಯತ್ನ ಸಫಲವಾಗಿಲ್ಲ. ಹೀಗಾಗಿ ಪೊಲೀಸರಿಗ ಮುಂದಿನ ಫಾರ್ಮಾಲಿಟೀಸ್ ಏನೆಲ್ಲ ಮಾಡ್ತಾರೆ, ಎಲ್ಲಿ ಕರ್ಕೊಂಡು ಹೋಗ್ತಾರೆ ಅವ್ರನ್ನ? ಪ್ರಮೋದ್, ಈಗಾಗಲೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರೌಡಿ ಶೀಟರ್ ಬಿಕ್ಲು ಶಿವ ಕೊಲೆ ಪ್ರಕರಣದಲ್ಲಿ ಆರೋಪಿಯಾಗಿರ್ತಕ್ಕಂಥ ಬೈರತಿ ಬಸವರಾಜ್ ಅವರನ್ನ ಈಗಾಗಲೇ CID ಪೊಲೀಸರು ವಶಕ್ಕೆ ಪಡೆಯುವಂತ ಸಿದ್ಧತೆಗಳು ಮಾಡ್ಕೊಂಡಿರ್ತಕ್ಕಂಥದ್ದು. ಏರ್ಪೋರ್ಟ್ ನಲ್ಲಿ ಈಗಾಗಲೇ ಸ್ಥಳೀಯ ಪೊಲೀಸರ ಸಹಾಯದಿಂದ ವಶಕ್ಕೆ ಪಡೆದಿದ್ದಾರೆ ಅಂತೇಳಿ ಮಾಹಿತಿ ಲಭ್ಯ ಆಗಿರ್ತಕ್ಕಂಥದ್ದು. ಕೆಂಪೇಗೌಡ ಏರ್ಪೋರ್ಟ್ಗೆ 6:50 ವೇಳೆಗೆ ಫ್ಲೈಟ್ ನಲ್ಲಿ ಬಂದು ಲ್ಯಾಂಡ್ ಆಗ್ತಾರೆ ಅಹಮದಾಬಾದ್ನಿಂದ ಅಂತೇಳಿ ಮಾಹಿತಿ ಇತ್ತು. ಈ ಹಿನ್ನೆಲೆಯಲ್ಲಿ ಪೊಲೀಸರ ಮುಂದೆ ಶರಣಾಗೋದಕ್ಕೆ ಬೈರತಿ ಬಸವರಾಜ್ ಕೂಡ ಸಿದ್ಧತೆಯನ್ನು ಮಾಡ್ಕೊಂಡಿದ್ರು ಅಂತೇಳಿ ಮಾಹಿತಿ ಲಭ್ಯ ಆಗಿತ್ತು. ಯಾಕಂದ್ರೆ ಹೈಕೋರ್ಟ್ ನಲ್ಲೂ ಅವರ ನಿರೀಕ್ಷಣಾ ಜಾಮೀನು ವಜಾಗೊಂಡಂತ ಬಳಿಕ ಸುಪ್ರೀಂ ಕೋರ್ಟ್ ನಲ್ಲೂ ಕೂಡ ಅರ್ಜಿಯನ್ನು ಸಲ್ಲಿಸಿದ್ರು. ನಿರೀಕ್ಷಣಾ ಜಾಮೀನು ಅಲ್ಲೂ ಕೂಡ ವಜಾಗೊಂಡಿತ್ತು. ಈ ಹಿನ್ನೆಲೆ ಅವ್ರಿಗೆ ಯಾವುದೇ ರೀತಿಯ ಆಪ್ಷನ್ ಇರಲಿಲ್ಲ, ಪೊಲೀಸರ ಮುಂದೆ ಶರಣಾಗಲೇಬೇಕಿತ್ತು. ಈ ಹಿನ್ನೆಲೆಯಲ್ಲಿ ಪೊಲೀಸರ ಮುಂದೆ ಶರಣಾಗ್ತಾರೆ ಅಂತೇಳಿ ಮಾಹಿತಿ ಲಭ್ಯ ಆಗಿತ್ತು. ಆದ್ರೆ ಪೊಲೀಸರ ಮುಂದೆ ಸರೆಂಡರ್ ಆಗುವ ಮುನ್ನವೇ CID ಪೊಲೀಸರು ಬಂಧನಕ್ಕೆ ಈಗಾಗಲೇ ತೆರಳಿರ್ತಕ್ಕಂಥದ್ದು. ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ನಲ್ಲಿ CID ಪೊಲೀಸರು ಕೂಡ ಬಿಡುಬಿಟ್ಟಿದ್ದಾರೆ. ಅಲ್ಲಿರ್ತಕ್ಕಂಥ ಸ್ಥಳೀಯ ದೇವನಹಳ್ಳಿ ಉಪವಿಭಾಗದ ACP ಹರ್ಷ ನೇತೃತ್ವದ ತಂಡ ಈಗಾಗಲೇ ಟರ್ಮಿನಲ್ 1ಗೆ ಒಳಪ್ರವೇಶವನ್ನು ಮಾಡಿ ಈಗಾಗಲೇ ಬೈರತಿ ಬಸವರಾಜನ ವಶಕ್ಕೆ ಪಡೆದಿದ್ದಾರೆ ಅಂತೇಳಿ ಮಾಹಿತಿ TV9ಗೆ ಲಭ್ಯ ಆಗಿರ್ತಕ್ಕಂಥದ್ದು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ CID ಪೊಲೀಸರಿಗೆ ಬೈರತಿ ಬಸವರಾಜ್ ಅವರನ್ನ ಹಸ್ತಾಂತರ ಮಾಡ್ತಾರೆ. ವಶಕ್ಕೆ ಪಡೆದಂತ ಬಳಿಕ CID ಪೊಲೀಸರು CID ಕಚೇರಿಗೆ ಬೈರತಿ ಬಸವರಾಜ್ ಅವರನ್ನ ಕರ್ಕೊಂಡು ಬರ್ತಾರೆ ಅಂತೇಳಿ ಮಾಹಿತಿ ಲಭ್ಯ ಆಗ್ತಿದೆ. ಈಗಾಗಲೇ CID ಕಚೇರಿಯ ಮುಂಭಾಗದಲ್ಲೂ ಕೂಡ ಯಾವುದೇ ರೀತಿಯ ಅಹಿತಕರ ಘಟನೆ ನಡೆಯಬಾರದು ಅಂತೇಳಿ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಕೂಡ
ಮಾಡ್ಕೊಂಡಿರ್ತಕ್ಕಂಥದ್ದು. ಯಾಕಂದ್ರೆ ಈ ಹಿಂದೆ ಭಾರತೀಯ ನಗರ ಪೊಲೀಸ್ ಠಾಣೆಗೆ ಬೈರತಿ ಬಸವರಾಜ್ ಆಗಮಿಸಿದ ವೇಳೆಯಲ್ಲಿ ಅವರ ಪರ ಇರ್ತಕ್ಕಂಥ ಕಾರ್ಯಕರ್ತರು, ಕಾಂಗ್ರೆಸ್ ಕಾರ್ಯಕರ್ತರು, ಬಿಜೆಪಿ ಕಾರ್ಯಕರ್ತರು ಬಂದು ಅವರ ಅಭಿಮಾನಿಗಳೇನಿದ್ರು ಅವರೆಲ್ಲರೂ ಕೂಡ ಪೊಲೀಸರಿಗೂ ಕೂಡ ತೊಂದರೆ ಕೊಡುವಂತ ಪ್ರಯತ್ನವನ್ನ ಮಾಡಿದ್ರು. ಈ ಹಿನ್ನೆಲೆಯಲ್ಲಿ ಯಾವುದೇ ರೀತಿಯ ಅಹಿತಕರ ಘಟನೆಯನ್ನು ನಡೀಬಾರದು ಅಂತೇಳಿ ಮುನ್ನೆಚ್ಚರಿಕೆ ಕ್ರಮವನ್ನು ವಹಿಸಿದ್ದಾರೆ. ಆ ಬಳಿಕ ಸಾಮಾನ್ಯವಾಗಿ ಯಾವುದೇ ಪ್ರಕರಣದಲ್ಲಿ ಆರೋಪಿಯನ್ನ ಬಂಧನಗೊಳಿಸಿದ ಬಳಿಕ 24 ಗಂಟೆಗಳ ಕಾಲ ಕಾಲಾವಕಾಶ ಇರುತ್ತೆ ಪೊಲೀಸರಿಗೆ ಮೆಡಿಕಲ್ ಚೆಕಪ್ ಅನ್ನ ಮಾಡಿಸ್ಬೇಕು. ಅವರ ಒಂದು ಆರೋಗ್ಯ ಸ್ಥಿತಿಗತಿಯ ಕುರಿತಂತೆ ಮೆಡಿಕಲ್ ಚೆಕಪ್ಗೆ ಒಳಪಡಿಸ್ತಾರೆ. ತದನಂತರದಲ್ಲಿ ಆ ಬಳಿಕ ಅವರನ್ನ ಮ್ಯಾಜಿಸ್ಟ್ರೇಟ್ ಮುಂದೆ ಹಾಜರುಪಡಿಸಬೇಕಿರುತ್ತೆ. ಈ ಹಿನ್ನೆಲೆಯಲ್ಲಿ ನಾಳೆ ಶಾಸಕ ಬೈರತಿ ಬಸವರಾಜ್ ಅವರನ್ನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸುವಂತ ಸಾಧ್ಯತೆಗಳು ಇರತಕ್ಕಂಥದ್ದು. ಪ್ರಮೋದ್, ರೈಟ್. ಶಿವಪ್ರಸಾದ್, ಹಾಗಾದ್ರೆ ಈಗ ಮೆಡಿಕಲ್ ಇಮಿಡಿಯೇಟ್ ಆಗಿ ಕರ್ಕೊಂಡು ಹೋಗಲ್ವಾ, ಅಥವಾ CID ಕಚೇರಿಗೆ ಕರ್ಕೊಂಬಂದು ಅನಂತರ ಸಹಜವಾಗಿ ಪ್ರೈಮರಿ ಒಂದಿಷ್ಟು ಮಾಹಿತಿಗಳನ್ನು ಕಲೆ ಹಾಕ್ತಾರೆ, ಹೇಗೆ ಇದ್ರಿಗೆ ಸಂಬಂಧಪಟ್ಟಂತೆ, ಜೊತೆಗೆ ಅವ್ರ ಮೊಬೈಲ್ ಸೇರಿದಂತೆ ಏನಾದ್ರು ಉಪಕರಣಗಳಿದ್ರೆ ಅದನ್ನು ಕೂಡ ವಶಕ್ಕೆ ಪಡೆಯುವಂಥ ಸಾಧ್ಯತೆ ಇರುತ್ತೆ. ಹೀಗಾಗಿ ಈ ತನಿಖೆ ಪ್ರೋಸೆಸ್ ಮುಂದೆ ಹೇಗೆ ಸಾಗುತ್ತೆ ಶಿವಪ್ರಸಾದ್? ಸದ್ಯಕ್ಕೆ ಪ್ರಮೋದ್, ಈಗಾಗಲೇ ಏರ್ಪೋರ್ಟ್ ನಲ್ಲಿ ವಶಕ್ಕೆ ಪಡೆದಂತ ಬಳಿಕ CID ಪೊಲೀಸರು ಅವರನ್ನ CID ಕಚೇರಿಗೆ ಕರೆತರ್ತಾರೆ. ಕಚೇರಿಗೆ ಕರೆದಂತ ಬಳಿಕ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಾಥಮಿಕ ವಿಚಾರಣೆಗೆ ಒಳಪಡಿಸುವಂತ ಸಾಧ್ಯತೆಗಳು ಕೂಡ ಇರತಕ್ಕಂಥದ್ದು. ಆ ಬಳಿಕ ಸಾಮಾನ್ಯವಾಗಿ ಅರೆಸ್ಟ್ ಪ್ರೊಸೀಜರ್ ಅನ್ನ ಪೂರೈಕೆ ಮಾಡಬೇಕಾಗುತ್ತೆ. ಆರೋಪಿಯನ್ನು ವಶಕ್ಕೆ ಪಡೆದಂತ ಬಳಿಕ 24 ಗಂಟೆಗಳ ಕಾಲ ಕಾಲಾವಕಾಶ ಇರುತ್ತೆ. ಆ ಒಂದು ಕಾಲಾವಕಾಶದಲ್ಲಿ ಮ್ಯಾಜಿಸ್ಟ್ರೇಟರ್ ಮುಂದೆ ಹಾಜರುಪಡಿಸಬೇಕು. ಇದಕ್ಕೆ ಸಂಬಂಧಪಟ್ಟಂತೆ ಆರೋಪಿಯ ವಿರುದ್ಧ ಇರತಕ್ಕಂತ ಏನು ಅಲಿಗೇಷನ್ಸ್ ಇದ್ವು ಅದಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಜಡ್ಜ್ ಮುಂದೆ ಈ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಪ್ರೊಡ್ಯೂಸ್ ಅನ್ನ ಮಾಡಬೇಕಾಗುತ್ತೆ. ಎಲ್ಲ ಸಿದ್ಧತೆಗಳನ್ನು ಕೂಡ ಈಗಾಗಲೇ CID ಪೊಲೀಸರು ಆರಂಭಿಸಿದ್ದಾರೆ ಅಂತೇಳಿ ಮಾಹಿತಿ ಲಭ್ಯ ಆಗಿರ್ತಕ್ಕಂಥದ್ದು. ಮೊದಲಿಗೆ ಆರೋಪಿ ಬೈರತಿ ಬಸವರಾಜ್ ಅವರನ್ನ ವಶಕ್ಕೆ ಪಡೆದುಕೊಂಡು CIDಗೆ ಕಚೇರಿಗೆ ಕರೆತಂದು ಪ್ರಾಥಮಿಕ ವಿಚಾರಣೆಯನ್ನು ನಡೆಸುವಂತ ಸಾಧ್ಯತೆಗಳು ಕೂಡ ನಿಚ್ಚಳವಾಗಿರ್ತಕ್ಕಂಥದ್ದು. ಪ್ರಮೋದ್, ಶಿವಪ್ರಸಾದ್, ಜೊತೆಗೆ ಇವರು ಶಾಸಕರು ಕೂಡ ಆಗಿರುವಂತಹ ಹಿನ್ನೆಲೆಯಲ್ಲಿ ಸ್ಪೀಕರ್ಗೆ ಸಹಜವಾಗಿ ಮಾಹಿತಿ ಈಗಾಗಲೇ ರವಾನೆ ಮಾಡಲಾಗಿರುತ್ತೆ. ಜೊತೆಗೆ ಇವತ್ತೇ ಅವರನ್ನ ನ್ಯಾಯಾಧೀಶರ ಮುಂದೆ ಪ್ರೆಸೆಂಟ್ ಮಾಡುವಂಥ ಸಾಧ್ಯತೆ ಎಷ್ಟರ ಮಟ್ಟಿಗಿದೆ? ಯಾಕೆಂದರೆ ಅಫ್ಕೋರ್ಸ್ ಇದಾದ ತಕ್ಷಣ ಮೆಡಿಕಲ್ ಆಗಬೇಕು, ಮೆಡಿಕಲ್ ಆದ ತಕ್ಷಣ ಅದಕ್ಕೆ ಅರೆಸ್ಟ್ ಪ್ರೊಸೀಜರ್ಸ್ ಮುಗಿಸ್ಬೇಕು. ಇವರು ಶಾಸಕರು ಕೂಡ ಆಗಿರುವಂಥ ಹಿನ್ನೆಲೆಯಲ್ಲಿ ಆ ವಿಳಂಬ ಸಹಜವಾಗೇ ಮಾಡಲ್ಲ, ಯಾಕೆಂದರೆ ಹೈ ಪ್ರೊಫೈಲ್ ಕೇಸ್ ಆಗಿರುವಂಥ ಹಿನ್ನೆಲೆಯಲ್ಲಿ ಎಲ್ಲ ಬೇಗನೆ ಮುಗಿಸ್ತಾರೆ. ಹೀಗಾಗಿ ಇವತ್ತೇ ಏನಾದರೂ ನ್ಯಾಯಾಧೀಶರ ಮುಂದೆ ನಿಲ್ಲಿಸ್ತಾರೆ ಅಥವಾ ನಾಳೆ ಮುಂದೂಡುವಂಥ ಸಾಧ್ಯತೆ ಇದೆಯಾ? ಸದ್ಯದ ಮಟ್ಟಿಗೆ ಪ್ರಮೋದ್, ಇವತ್ತು ನ್ಯಾಯಾಧೀಶರ ಮುಂದೆ ಹಾಜರುಪಡಿಸುವಂತ ಅನಿವಾರ್ಯತೆ ಪೊಲೀಸರಿಗೆ ಏನಿಲ್ಲ. ಯಾಕಂದ್ರೆ ಆರೋಪಿಯನ್ನ ಮ್ಯಾಜಿಸ್ಟ್ರೇಟ್ ನ ಮುಂದೆ ಪ್ರೊಡ್ಯೂಸ್ ಮಾಡೋದಕ್ಕೆ 24 ಗಂಟೆಗಳ ಕಾಲಾವಕಾಶ ಇರುತ್ತೆ ಶಾಸಕರ. ಆದಾಗ್ಯೂ ಕೂಡ ಆರೋಪಿಗಳೆಲ್ಲರಿಗೂ ಕೂಡ ಒಂದೇ ಇರತಕ್ಕಂತ 24 ಗಂಟೆಗಳ ಕಾಲಾವಧಿ ಇರುತ್ತೆ. ಈ ಹಿನ್ನೆಲೆಯಲ್ಲಿ ಆರೋಪಿಯನ್ನ ಮ್ಯಾಜಿಸ್ಟ್ರೇಟ್ ಮುಂದೆ ಹಾಜರುಪಡಿಸೋದಕ್ಕೆ ಸಮಯಾವಕಾಶ ಇರೋದ್ರಿಂದ ಈ ಸಮಯಾವಕಾಶವನ್ನ ಪೊಲೀಸರು ಕೂಡ ಸಿದ್ಧತೆಗಾಗಿ ಬಳಸಿಕೊಳ್ಳುವಂತ ಸಾಧ್ಯತೆಗಳು ಕೂಡ ಇರತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಇವತ್ತು ಏರ್ಪೋರ್ಟ್ ಇಂದ ವಶಕ್ಕೆ ಪಡೆದ CID ಪೊಲೀಸರು ಕರೆತಂದು ಅರೆಸ್ಟ್ ಪ್ರಕ್ರಿಯೆಗೆ ಸಂಬಂಧಪಟ್ಟಂತೆ ಒಂದಷ್ಟು ಪ್ರಕ್ರಿಯೆಗಳನ್ನು ಕೂಡ ನಡೆಸ್ತಾರೆ. CID ಕಚೇರಿಯ ಒಳಭಾಗದಲ್ಲಿ ಇರಿಸಿ ಅವರಿಗೆ ಪ್ರಾಥಮಿಕ ವಿಚಾರಣೆಯನ್ನು ಕೂಡ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಳಪಡಿಸುವಂತ ಸಾಧ್ಯತೆಗಳು ಕೂಡ ಇರತಕ್ಕಂಥದ್ದು. ಆ ಬಳಿಕ 24 ಗಂಟೆಗಳ ಬಳಿಕ ಮ್ಯಾಜಿಸ್ಟ್ರೇಟ್ ಮುಂದೆ ಹಾಜರುಪಡಿಸೋದಕ್ಕೆ ಏನೆಲ್ಲ ಸಿದ್ಧತೆಗಳನ್ನು ಮಾಡ್ಕೋಬೇಕು, ಎಲ್ಲಾ ಸಿದ್ಧತೆಗಳನ್ನು ಕೂಡ ಈಗಾಗಲೇ CID ಪೊಲೀಸರು ಆರಂಭಿಸಿರ್ತಕ್ಕಂಥದ್ದು. ಒಂದು ತಂಡ ಬಿಟ್ಟಿರ್ತಕ್ಕಂಥದ್ದು KL ಏರ್ಪೋರ್ಟ್ ನಲ್ಲಿ ವಶಕ್ಕೆ ಪಡೆದುಕೊಂಡು ಅವರನ್ನ CID ಕಚೇರಿಗೆ ಕರೆತರ್ತಾರೆ. ಆ ಬಳಿಕ CID ಕಚೇರಿಯಲ್ಲಿ ಅರೆಸ್ಟ್ ಪ್ರಕ್ರಿಯೆಗಳನ್ನು ಗೊಳಿಸತಕ್ಕಂಥದ್ದು. ಅಂದ್ರೆ 24 ಗಂಟೆಗಳ ಒಳಗೆ ಮ್ಯಾಜಿಸ್ಟ್ರೇಟ್ ಮುಂದೆ ಹಾಜರುಪಡಿಸಬೇಕು. ಅದಕ್ಕೂ ಮುಂಚೆ ಅವರನ್ನ ಮೆಡಿಕಲ್ ಚೆಕಪ್ ಅನ್ನ ಮಾಡಿಸಬೇಕು. ಅವರ ಒಂದು ಆರೋಗ್ಯ ಸ್ಥಿತಿಯ ಸಂಬಂಧಪಟ್ಟಂತೆ ಮೆಡಿಕಲ್ ಚೆಕಪ್ ಅನ್ನ ಮಾಡಿಸ್ತಾರೆ. ವೈದ್ಯಕೀಯ ಪರೀಕ್ಷೆಗೆ ಒಳಪಡಿಸಿದಂತ ಬಳಿಕ ಅವರನ್ನ ಮ್ಯಾಜಿಸ್ಟ್ರೇಟ್ ಮುಂದೆ ಹಾಜರುಪಡಿಸುವಂತದ್ದು. ಸದ್ಯದ ಮಟ್ಟಿಗೆ ಯಾವುದೇ ರೀತಿಯ ಜರೂರು ಇಲ್ಲ. ಅವರನ್ನ ಎಲ್ಲ ಆರೋಪಿಗಳಂತೆ ವಶಕ್ಕೆ ಪಡೆದಂತ ಬಳಿಕ 24 ಗಂಟೆಗಳ ಕಾಲಾವಕಾಶ ಇರೋದ್ರಿಂದ ನಾಳೆ ಅವರನ್ನ ಹಾಜರುಪಡಿಸುವಂತ ಸಾಧ್ಯತೆಗಳು ನಿಚ್ಚಳವಾಗಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಏರ್ಪೋರ್ಟ್ ನಿಂದ ನೇರವಾಗಿ CID ಕಚೇರಿಗೆ ಕರೆತರುವಂತಹ ಸಾಧ್ಯತೆಗಳು ಕೂಡ ಇರತಕ್ಕಂಥದ್ದು. ಪ್ರಮೋದ್, ಒಂದು ವೇಳೆ CID ಕಚೇರಿಯಲ್ಲಿ ಯಾವುದೇ ರೀತಿಯ ಪೊಲೀಸರಿಗೆ ಏನಾದ್ರು ಕೂಡ ತೊಂದರೆ ಆಗುತ್ತೆ, ವಿಚಾರಣೆಗೆ ಒಳಪಡಿಸೋದಕ್ಕೆ ಅವರ ಅಭಿಮಾನಿಗಳೇನಾದ್ರು ಗ್ಯಾದರ್ ಆಗ್ತಾರೆ ಅನ್ನೋ ಒಂದೇನಾದ್ರು ಕೂಡ ಸಂಶಯ ಇತ್ತು ಅಂತ ಹೇಳಿದ್ರೆ ಅಜ್ಞಾತ ಸ್ಥಳದಲ್ಲೂ ಕೂಡ ಬೇಕಾದಿತ್ತು ಅವರನ್ನ ವಿಚಾರಣೆ ಒಳಪಡಿಸುವಂತ ಸಾಧ್ಯತೆಗಳು ಕೂಡ ಇರತಕ್ಕಂಥದ್ದು. ನಾಳೆ ಅವರನ್ನ ಮ್ಯಾಜಿಸ್ಟ್ರೇಟ್ ಮುಂದೆ ಹಾಜರುಪಡಿಸುವಂತ ಸಾಧ್ಯತೆಗಳಿವೆ. ಸದ್ಯದ ಮಟ್ಟಿಗೆ CID ಕಚೇರಿಗೆ ಶಾಸಕ ಬೈರತಿ ಬಸವರಾಜನ್ನ CID ಪೊಲೀಸರು ವಶಕ್ಕೆ ಪಡೆದು ಕರೆತಿರುವಂತ ಸಾಧ್ಯತೆಗಳು ಇರತಕ್ಕಂಥದ್ದು. ಪ್ರಮೋದ್, ರೈಟ್. ಓಕೆ, ನಿಮ್ಮ ಜೊತೆಗೆ ಮತ್ತೆ ಮಾತಾಡ್ತೀನಿ ಶಿವಪ್ರಸಾದ್, ಹಾಗೆ ಸಂಪರ್ಕದಲ್ಲಿ